ಡಾಕ್ಟ್ರೇ, ಯಾವ ಕಡೆ ಹೋಗಿದ್ರಿ? ಬೆಳ್ದಿಂಗ್ಳು ಚೆನ್ನಾಗಿದೆ, ತಂಗಾಳಿ ಬೀಸ್ತಿದೆ, ಏಕಾಂತದಲ್ಲಿ ಹಾಗೇ ಒಂದು ರೌಂಡ್ ಹೊಡ್ಕೊಬರೋಣ ಅಂತ ಹೋಗಿದ್ರಾ? ನಿಮ್ಮ ಹೆಂಡ್ತಿನೂ ಜೊತೆ ಕರ್ಕೊಂಡೋಗ್ರಿ. ಮೈ ಡಿಯರ್ ಹೆಂಡ್ತಿ ದೇವ್ರೆ, ಹಾಗೇನಾರು ಹೋಗೋದಿದ್ರೆ ನಿಮ್ಮನ್ನ ಬಿಟ್ಟು ಹೋಗ್ತಿದ್ನ ಹೇಳಿ. ಇಷ್ಟಕ್ಕೂ ನನ್ನ ಬೆಳ್ದಿಂಗ್ಳ ಚಂದ್ರ ನೋಡೋದಕ್ಕೆ ಹೊರಗಡೆ ಹೋಗಬೇಕಾಗಿಲ್ಲ. ನನ್ನ ಬೆಳ್ದಿಂಗ್ಳ ಚಂದ್ರ ನನ್ನ ಕಣ್ಣು ಮುಂದೆನೇ ಇದೆ. ಮಾತಲ್ಲೇ ಮರಳು ಮಾಡೋದು ಹೇಗೆ ಅಂತ ನಿಮ್ಮ ನೋಡಿ ಕಲಿಬೇಕು. ಹೇಳ್ಕೊಟ್ಟಿದ್ಯಾರೋ? ಆದರೆ ಎಲ್ಲ ಕ್ರೆಡಿಟ್, ಬಡ್ಡಿ, ಚಕ್ರ ಬಡ್ಡಿ ನಿಮಗೆ ಸೇರಬೇಕು. ಹೋಗ್ಲಿ ಸಾಕು, ಮಲ್ಕೊ ಬನ್ನಿ. ನಿಧಿ, ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕಿತ್ತು. ಹೇಳಿ. ನಾಳೆ ಮಾರಿಗುಡಿಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಮಾರಿಗುಡಿಗ? ಸಡನ್ ಆಗಿ ಯಾಕೆ? ಕೆಲವು ವಿಷಯ ಕಗ್ಗಂಟಾಗಿ ಕೂತಿದೆ. ಇಲ್ಲೇ ಕೂತು ಯೋಚನೆ ಮಾಡಿದಷ್ಟು ಸಿಕ್ಕು ಹೆಚ್ಚಾಗ್ತಾ ಹೋಗ್ತಿದೆ. ಕಾಪಟ್ಟೆ ಕನ್ಫ್ಯೂಷನ್, ಪ್ರಶ್ನೆಗಳ ಸುರಿಮಳೆ. ಅದಕ್ಕೆ ಸರಿಯಾಗಿ ಉತ್ತರ ಬೇಕು ಅಂದರೆ ಮಾರಿಗುಡಿಗೆ ಹೋಗಲೇಬೇಕು. ಅಜ್ಜಿ ಹೇಗಿದ್ರು ಅಲ್ಲೇ ಇದ್ದವರು, ಅವ್ರನ್ನೇ ಕೇಳ್ಬೋದಲ್ಲ? ಅವ್ರನ್ನ ಕೇಳಿದ್ರೆ ಉತ್ತರ ಸಿಗುತ್ತೆ ಅಂತ ಅನ್ಸಲ್ಲ. ಲಾಸ್ಟ್ ಟೈಮ್ ನೋಡಿದ್ರಲ್ಲ, ಒಂದು ಪ್ರಶ್ನೆ ಕೇಳೋದಕ್ಕೆ ಅವ್ರ ರೆಸ್ಪಾನ್ಸ್ ಹೇಗಿತ್ತು ಅಂತ. ಆದರೆ ಇನ್ನು ತಡ ಮಾಡೋ ಹಾಗಿಲ್ಲ. ಹೀಗೆ ಬಿಟ್ಟರೆ ಲಿಂಕ್ ಮಿಸ್ ಆಗ್ತಾ ಹೋಗುತ್ತೆ, ಸತ್ಯ ನಮ್ಮಿಂದ ದೂರ ಹೊರಟೋಗುತ್ತೆ. ಆದರೆ ನೀವೇನು ತಿಳ್ಕೊಳಕ್ಕೆ ಹೊರಟಿದ್ದೀರಾ? ಸದ್ಯಕ್ಕೆ ನಾನು ನಿಮಗೆ ಏನೂ ಹೇಳೋ ಸ್ಥಿತಿಲಿಲ್ಲ. ಹಾಗಂತ ನಿಮ್ಮಿಂದ ಏನೂ ಮುಚ್ಚಿಡ್ತಾ ಇಲ್ಲ. ನೋಡಿ, ನನ್ನ ಒಳಗಡೆ ತುಂಬ ಕನ್ಫ್ಯೂಷನ್ ಇದೆ. ನಂಗೆ ಕ್ಲಾರಿಟಿ ಸಿಗೋವರೆಗೂ ನಿಮ್ಮ ಹತ್ರ ಅರ್ಧಂಬರ್ಧ ಹೇಳಿ ನಿಮ್ಮನ್ನು ಕನ್ಫ್ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ. ಒಂದು ಸಲ ನಂಗೆ ಕ್ಲಾರಿಟಿ ಸಿಗಲಿ, ಆಮೇಲೆ ಎಲ್ಲ ವಿಷಯ ಡೀಟೇಲಾಗಿ ಹೇಳ್ತೀನಿ. ನಿಮ್ಮ ಮಾತು ಕೇಳ್ತಿದ್ರೆ ವಿಷಯ ತುಂಬ ಗಂಭೀರವಾಗಿದೆ ಅಂತ ಅನಿಸ್ತಿದೆ. ನೀವು ಹೇಳೋ ತನಕ ನಾನೇನು ಒತ್ತಾಯ ಮಾಡಿ ಕೇಳಲ್ಲ. ಆದರೆ ಏನಾದರೂ ದೊಡ್ಡ ಸಮಸ್ಯೆನಾ? ಹಾಗೇನಾದರೂ ಆಗಿದ್ರೆ ಪ್ಲೀಸ್ ನನ್ನ ಹೆಲ್ಪ್ ಕೇಳಿ. ಮುಂದೆ ಯಾವ ಸಮಸ್ಯೆ ಬರಬಾರ್ದು ಅನ್ನೋದೇ ನನ್ನ ಉದ್ದೇಶ. ಆಮೇಲೆ ನಿಮ್ಗೆಲ್ಲನೂ ಹೇಳ್ತೀನಿ. ಸರಿ ಮಧು, ನಿಮ್ಮ ನಿರ್ಧಾರದ ಮೇಲೆ ನಂಗೆ ನಂಬಿಕೆ ಇದೆ. ಬೆಳಿಗ್ಗೆ ಬೇಗ ಇದು ಹೊರಡ್ಬೇಕಲ್ವಾ? ಗುಡ್ ನೈಟ್. ಗುಡ್ ನೈಟ್. ಏನಣ್ಣ, ಏನು ನಿರ್ಧಾರ ತಗೊಂಡೆ? ರಾತ್ರಿ ಬೇರೆ ಅತ್ತಿಗೆ ಜೊತೆ ಜಗಳ ಮಾಡ್ತಿದ್ದೆ, ಏನಾಯಿತು? ಕೊನೆ ಸಾರಿ ಕೇಳಿದೆ ಈ ಡಿವೋರ್ಸ್ ಪೇಪರ್ಗೆ ಸೈನ್ ಮಾಡು ಅಂತ. ಕೊನೆಗೂ ಮಾಡಲೇ ಇಲ್ಲ ಅವಳು. ಅಂದರೆ ನಿನ್ನ ಮಾತಿಗೆ ವ್ಯಾಲ್ಯೂ ಇಲ್ಲ ಅಂತಾಯ್ತು. ಆ ಕರ್ಣನ ಹೆಡೆನ ತುಳಿಯೋ ತನಕ ಮನೇಲಿ ಯಾರೂ ನಿನ್ನ ಮಾತು ಕೇಳಲ್ಲ ಬಿಡು. ಸೊ ಏನು ಮಾಡಬೇಕು ಅಂದ್ಕೊಂಡಿದ್ಯಾ? ನೀನೇ ಹೇಳ್ದೆಲ್ಲ, ಹಾಗೆ ಮಾಡೋ ತೀರ್ಮಾನಕ್ಕೆ ಬಂದಿದ್ದೀನಿ. ಬೇರೆ ಕತ್ತರಿಸಿ ಬಿಸಾಡಬೇಕು. ಅಂದರೆ ಯಾವುದೇ ಕಾರಣಕ್ಕೂ ಆ ನಾಯಿ ಜೀವಂತ ಉಳಿಬಾರ್ದು. ಎಸ್, ಇದು ರಮೇಶ್ ವಶಿಷ್ಠ ಅಂದರೆ. ಇಷ್ಟು ದಿನ ಅವನು ನನ್ನ ಆಟ ಆಡ್ಸಿದ್ನಲ್ಲ, ಇನ್ನು ಮುಂದೆ ನನ್ನ ಆಟ ಆಡ್ಸೋದಕ್ಕೆ ಅವನ ಪ್ರಾಣನೇ ಇರೋದಿಲ್ಲ. ವಿಷದ ಗಿಡನ ಚಿಕ್ಕದಾಗಿದ್ದಾಗಲೇ ಚಿವುಟಿ ಬಿಸಾಡಬೇಕಾಗಿತ್ತು, ತಪ್ಪು ಮಾಡಿಬಿಟ್ಟೆ. ಈಗ ಅದನ್ನು ಬೇರ್ ಸಮೇತ ಕಿತ್ತು ಸುಟ್ಟು ಬೂದಿ ಮಾಡ್ತೀನಿ. ತುಂಬ ಹುಷಾರಾಗಿ ಹೆಜ್ಜೆ ಇಡಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ನೀನು ಇದರಲ್ಲಿ ಸಿಕ್ಕಾಕೋಬಾರ್ದು. ಬಟ್ ಈ ಕರ್ಣ ಬೆಳಗ್ಗೆಯಿಂದ ಎಲ್ಲೂ ಕಾಣ್ತಿಲ್ವಲ್ಲ? ಹೌದು, ನಾನು ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ. ಅವನ ಕಾರ್ ಕಾಣಿಸ್ತಾ ಇಲ್ಲ. ಎಲ್ಲಿ ಹೋಗಿರ್ತಾನೆ ಇಷ್ಟು ಬೇಗ? ಗೊತ್ತಿಲ್ಲ, ನಾನು ವಿಚಾರಿಸ್ಬಿಟ್ಟು ಅಪ್ಡೇಟ್ ಮಾಡ್ತೀನಿ. ಮುಂದಿನ ತಯಾರಿ ನೀನು ಬೇಗ ಶುರು ಮಾಡ್ಕೊ. ಬಟ್ ಬಿ ಕೇರ್ಫುಲ್. ಒಂದೇ ಏಟು ಕಥೆ ಮುಗಿಬೇಕು. ಡೋಂಟ್ ವರಿ ಮೈ ಡಿಯರ್, ಈ ಸಾರಿ ನಾನಿಟ್ಟಿರೋ ಗುರಿಗೆ ಆ ನಾಯಿ ಬಲಿ ಗ್ಯಾರಂಟಿನೇ. ಆ ನಾಯಿಗೆ ಅಂತಿಮ ನಮನ ಸಲ್ಲಿಸೋ ಟೈಮ್ ಬಂದಾಯಿತು.
ಆಲ್ ದ ಬೆಸ್ಟ್ ಅಣ್ಣ. ಸದ್ಯ ಕರೆಕ್ಟ್ ಟೈಮ್ ರೀಚ್ ಆದೆ. ಶಿವೋರ್ ಬರ್ತೀನಿ ಅಂತ ಹೇಳಿದ್ರಲ್ಲ. ಎಷ್ಟು ಚಂದ ಅಲ್ಲ ಇವರು. ಡಾಕ್ಟ್ರೇ, ಹಳ್ಳಿ ಸೊಗಡೆ ಹಂಗೆ. ಸುತ್ತಮುತ್ತ ಹಸಿರು, ಮೇಯೋ ದನಕರ, ಮ್ಯಾಕ್ ಆಕಾಶ, ಕೆಳಕ್ ನೋಡ್ರೆ ನಮ್ಮ ಭೂಮಿ ತಾಯಿ. ಬದುಕಕ್ಕೆ ಇಟ್ಟು ಸಾಕಲ್ಲ ಕಣ ಸರ್. ಧಾರಾಳವಾಗಿ ಸಾಕು. ಕಣ ಸರ್, ಹೇಗಿದ್ದೀರಾ ಶಿವ ಅವರೇ? ನಾನು ಚೆನ್ನಾಗಿದ್ದೀನಿ ನೋಡಿ. ಉಣ್ಕೊಂಡು ತಿನ್ಕೊಂಡು ಆರಾಮಾಗಿದ್ದೀನಿ. ಎಸ್, ನೀವ್ ಹೆಂಗಿದ್ದೀರಾ? ಹೆಂಡ್ರಿ ಹೆಂಗವ್ರೆ? ಚೆನ್ನಾಗಿದ್ದಾರೆ. ಮಕ್ಳು ಹೆಂಗವ್ರೆ? ಸಣ್ಣ ಕರೆಕ್ಷನ್, ಹೆಂಡತಿ ಎಂಟ್ರಿ ಆಗಿದ್ದಾರೆ, ಇನ್ನು ಮಕ್ಕಳು ಎಂಟ್ರಿ ಆಗಿಲ್ಲ. ಆಗಿದ್ ಬಿಡಿ, ನನ್ನ ಮಾತಿಗೆ ಹೇಳಿದೆ. ಆದರೂ ಈ ಕಲ್ನಾಗೆ ನೀರು ಇಣದಂಗೆ ನೀವು ಹಂಗೆಲ್ಲ ಸಾಧನೆ ಮಾಡಿ ನಮ್ಮ ನಿಧಿ ಮೇಡಮ್ ಅವ್ರನ್ನ ಮದುವೆ ಆಗಿದ್ದೀರಾ. ಅಂದ್ಮ್ಯಾಕೆ ಇದು ಎಲ್ಲ ಆಯ್ತದೆ. ಈ ಕಾಲ ತಸ್ಮೈ ನೋಹ ಅಂದಾಗೆ ಕಾಲ ಕೂಡ ಬಂದರೆ ಎಲ್ಲ ಆಯ್ತದೆ. ಕಾಲ ಕೂಡ ಬಂದಿದ್ದಕ್ಕೆ ನೀವು ನಮ್ಮ ಊರಿಗೆ ಬಂದಿರೋದು ಸರಿನಾ? ನಿಮಗೆ ಹೇಳಿದ್ನಲ್ಲ, ತುಂಬ ಮುಖ್ಯವಾದ ಕೆಲಸಕ್ಕೆ ಬರಲೇಬೇಕಾಯ್ತು. ಬಟ್ ಆ ನೆಪದಲ್ಲಿ ನಿಮ್ಮನ್ನ ಭೇಟಿನೂ ಆಯಿತು. ಸರ್, ನೀವು ಬರ್ತೀನಿ ಅಂದಾಗ ನಾನು ಕೇಳೋಕ್ಕಾಗಿಲ್ಲ. ಆದರೆ ನಮ್ಮ ಊರು ಕಾಲೇಜ್ನಾಗೆ ಏನು ಕೆಲಸ ಇತ್ತು? ನಮ್ಮಪ್ಪ ಈ ಊರು ಕಾಲೇಜಿನಲ್ಲಿ ಓದಿದ್ದು. ಅವ್ರ ಜೊತೆ ಸೀತಾ ಅನ್ನೊಬ್ರು ಓದ್ತಿದ್ರು. ಈಗ ಅವ್ರು ಎಲ್ಲಿದ್ದಾರೆ ಅಂತ ಇನ್ಫಾರ್ಮೇಶನ್ ಬೇಕಾಗಿತ್ತು. ತಿಳ್ಕೊಳಕ್ಕಿಲ್ಲ ಅಂದರೆ ಯಾಕೆ ಅಂತ ಕೇಳ್ಬೋದಾ? ಅಪ್ಪಂಗೂ ಸೀತಾ ಅವ್ರಿಗೂ ಫ್ರೆಂಡ್ಶಿಪ್ ಇತ್ತು. ಆದರೆ ಅದು ಯಾವ ಮಟ್ಟದ ಸ್ನೇಹ ಅನ್ನೋದು ಗೊತ್ತಿಲ್ಲ. ನಂಗೊಂದು ಸಣ್ಣ ಅನುಮಾನ ಇದೆ. ಇಬ್ರಿಗೂ ಪ್ರೇಮ ಪುರಾಣ ಇದಿರ್ಬೋದು ಅನ್ನೋದು ನಿಮ್ಮ ಅನುಮಾನ ಅಲ್ವಾ? ಎಕ್ಸಾಕ್ಟ್ಲಿ. ಅಲ್ಲ ಡಾಕ್ಟ್ರೇ, ಆ ವಯಸ್ಸಿನಾಗೆ ಈ ಪ್ರೀತಿ, ಪ್ರೇಮ, ಪ್ರಣಯ ಇದೆಲ್ಲ ಸಹಜ ಅಲ್ವೇ? ಅದಕ್ಕೆ ಈಗ ಯಾಕೆ ತಲೆ ಕೆಡಿಸ್ಕೊಂಡಿರಾ? ಅಲ್ಲ, ಅದನ್ನೆಲ್ಲ ಮರೆತು ಮುಂದೆ ಹೋಗಿ 8 ವರ್ಷ ಆಗಿಲ್ವೇ ಇವಾಗ? ಶುರು ನಾನು ಹಾಗೆ ಅಂದ್ಕೊಂಡೆ. ಬಟ್ ಈ ವಿಷಯ ಅಷ್ಟು ಸುಲಭವಾಗಿಲ್ಲ ಅನಿಸೋ ಥರ ಮನೇಲಿ ಘಟನೆ ನಡೀತಾ ಇದೆ. ಅದಕ್ಕೆ ಈ ವಿಷಯದ ಆಳ ಕೇಳಿದು ನೋಡೋಣ ಅಂತ ಅನ್ನಿಸ್ತು. ಯಾಕೆ ಸರ್, ಏನಾದರೂ ಸಮಸ್ಯೆನಾ? ಅಪ್ಪ ಅಮ್ಮಂಗೆ ಡಿವೋರ್ಸ್ ನೋಟಿಸ್ ಕಳಿಸಿದ್ದಾರೆ.